ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಸಚಿವ ಸಂಪುಟದ ನಡುವೆ ಮಹತ್ವವನ್ನ ಪಡೆದಿದೆ ಬೆಳಗಾವಿಯ ಪಾಲಿಟಿಕ್ಸ್. ಕೆಪಿಸಿಸಿ ಕ್ಯಾಪ್ಟನ್ ಆಗೋಕೆ ಸತೀಶ್ ಪಟ್ಟು ಹಿಡಿದಿದ್ದಾರೆ. ಸಚಿವ ಸ್ಥಾನ ಸಿಗುತ್ತಾ? ಅತ್ತ ಡಬಲ್ ಬೇಡಿಕೆ, ಇತ್ತ ಒಬ್ಬರಿಗೆ ಒಂದೇ ಸ್ಥಾನದ ಮಾತು. ಬೆಳಗಾವಿ ಪಾಲಿಟಿಕ್ಸ್ ವಿಚಾರದಲ್ಲಿ ಒಟ್ಟು 5 ಚರ್ಚೆಗಳು ನಡೀತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ ಅವರಿಗೆ 2 ಸ್ಥಾನದ ಮೇಲೆ ಕಣ್ಣಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ, ಹಾಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ಕೊಂಡು ಸಚಿವರಾಗಿದ್ಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸಿದ್ರಲ್ವಾ? ಹೌದು, ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಯಮ ಇತ್ತು. ಆದ್ರೆ ಆ ನಿಯಮವನ್ನ ಮೀರಿ ಜವಾಬ್ದಾರಿಯನ್ನ ಕೊಡಲಾಗಿತ್ತಲ್ವಾ ಡಿಕೆ ಶಿವಕುಮಾರ್ ಅವರಿಗೆ. ಹಾಗೆ ನನಗೂ ಆ ಅವಕಾಶವನ್ನ ಕೊಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಆದ್ರೆ ಹೈಕಮಾಂಡ್ ಆ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಇದೆಲ್ಲದರ ಮಧ್ಯೆ ಬೆಳಗಾವಿ ಸಂಪುಟ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಮಧ್ಯಪ್ರವೇಶ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ? ಕಳೆದ ಸಂಪುಟದಲ್ಲಿದ್ದಂತೆ ಈ ಬಾರಿಯೂ ಕೂಡ ಬೆಳಗಾವಿಗೆ 2 ಸಚಿವ ಸ್ಥಾನ. ಮಹಿಳಾ ಕೋಟಾದಡಿಯಲ್ಲಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಯ್ಕೆಗೆ ಒಲವು ವ್ಯಕ್ತವಾಗ್ತಾ ಇದೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ನನಗೆ 2 ಕೊಡಿ, ಅಕಸ್ಮಾತ್ ನೀವು ಒಂದೇ ಕೊಡೋದಾದ್ರೆ ಸಚಿವ ಸ್ಥಾನವನ್ನೇ ಕೊಡಿ ಅಂತ ಹೇಳಿದಾರಂತೆ. ಈ ಸಮಯದಲ್ಲಿ ಬೆಳಗಾವಿ ರಾಜಕಾರಣದ ಎಂಟ್ರಿಗೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೇಗೆ ಅಂದ್ರೆ, ಮಾತು ಕೊಟ್ಟು ಕರೆತಂದ ಲಕ್ಷ್ಮಣ ಸವದಿಗೂ ಕೂಡ ಅವಕಾಶವನ್ನ ಕೊಡುವಂತಹ ಲೆಕ್ಕಾಚಾರ ಡಿಕೆ ಶಿವಕುಮಾರದ್ದು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿದ್ದಂತಹ ಲಕ್ಷ್ಮಣ ಸವದಿಯವರು ಅದಾದ ನಂತರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಅಥಣಿಯಿಂದ ಗೆದ್ದಿದ್ದು ಈಗ ಇತಿಹಾಸ. ಡಿಕೆ ಶಿವಕುಮಾರ್ ಅವರು ಲಕ್ಷ್ಮಣ ಸವದಿಯವರನ್ನ ಕರ್ಕೊಂಡು ಬಂದ್ರು ಅನ್ನುವಂಥ ಮಾತಿದೆ. ಲಕ್ಷ್ಮಣ ಸವದಿ ಕೂಡ ಬೆಳಗಾವಿ ಭಾಗದಲ್ಲಿ ಹಿರಿಯ ನಾಯಕ, ಮಾಜಿ ಡಿಸಿಎಂ ಆಗಿದ್ದವರು. ಹಾಗಾಗಿ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನವನ್ನ ಕೊಡಿಸುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆಯುವಂತಹ ತಂತ್ರ. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಫಿಕ್ಸ್ ಮಾಡೋದು, ಅದರ ಜೊತೆಗೆ ಬೆಳಗಾವಿಯ 2 ನಾಯಕರಿಗೆ, ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಬ್ರು ಲಕ್ಷ್ಮಣ ಸವದಿ, ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸೋದು. ಈ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಫೈನಲ್ ಪಟ್ಟಿ ರೆಡಿಯಾಗೋದು ಬಹುತೇಕ ಇವತ್ತು ಸಂಜೆ. ಈಗಾಗಲೇ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.